ವಸತಿ ಭ್ರಷ್ಟಾಚಾರ ಸರ್ಕಾರಕ್ಕೆ ಬಿಆರ್ ಪಾಟೀಲ್ ಆಡಿಯೋ ಟ್ರಬಲ್. ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ ಬಿಆರ್ ಪಾಟೀಲ್. ಸಿಎಂ ನಿವಾಸ ಕಾವೇರಿಯಲ್ಲಿ ಆಳಂದ ಶಾಸಕ ಭೇಟಿಯಾಗ್ತಾರೆ. ವಸತಿ ಭ್ರಷ್ಟಾಚಾರ ಸರ್ಕಾರಕ್ಕೆ ಬಿಆರ್ ಪಾಟೀಲ್ ಅವರ ಆಡಿಯೋ ಸಿಕ್ಕಾಪಟ್ಟೆ ಟ್ರಬಲ್ ಮಾಡ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಆರ್ ಪಾಟೀಲ್ ಭೇಟಿಯಾಗಲಿದ್ದಾರೆ. ವಸತಿ ಯೋಜನೆ ಬಗ್ಗೆ ತಾವು ಮಾಡಿರುವಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಡಲಿದ್ದಾರೆ. ಮನೆ ಹಂಚಿಕೆಗೆ ಹಣ ಪಡ್ಕೊಳ್ತಾರೆ ಅಂತ ಆಡಿಯೋದಲ್ಲಿ ಬಿಆರ್ ಪಾಟೀಲ್ ಮಾತನಾಡಿದ್ರು. ಸಿಎಂ ಭೇಟಿ ಆಗ್ತೀನಿ, ನನ್ನ ಬೇಡಿಕೆ ಏನಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ತಣ್ಣಗಾಗ್ತಾರಾ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅನ್ನೋದನ್ನ ನೋಡಬೇಕು. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸೋದಕ್ಕೆ ಪಾಟೀಲ್ ಹಿಂದೇಟು ಹಾಕಿದಾರಾ? ಮಾತನಾಡದಂತೆ ಶಾಸಕರಿಗೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದ್ಯಾ? ಹೈಕಮಾಂಡ್ ಸೂಚನೆಗೆ ಸೈಲೆಂಟ್ ಆಗ್ಬಿಟ್ರಾ ಬಿಆರ್ ಪಾಟೀಲ್? ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಬಿಆರ್ ಪಾಟೀಲ್ ಅವರ ಆಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ ಬಿಆರ್ ಪಾಟೀಲ್ ನೆನ್ನೆ ಮಾತನಾಡಿದ್ರು. ಏನ್ ಹೇಳಿದ್ರು ಆಳಂದ ಶಾಸಕ ಕೇಳಿಸ್ಕೋಣ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ? ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆನಂದ್. ಬಿಆರ್ ಪಾಟೀಲ್ ಅವರ ಆಡಿಯೋ ಸಾಕಷ್ಟು ಸಂಚಲನನೇ ಸೃಷ್ಟಿಸಿತ್ತು. ಎಲ್ಲೋ ಒಂದ್ ಕಡೆ ಬಿಆರ್ ಪಾಟೀಲ್ರು ಹೈಕಮಾಂಡ್ ಸೂಚನೆ ಮೇರೆಗೆ ಏನಾದರೂ ಸೈಲೆಂಟ್ ಆಗ್ಬಿಟ್ರ? ಮಾಧ್ಯಮಗಳಿಗೆ ಯಾಕೆ ಸರಿಯಾದ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅನ್ನೋದ್ರ ಪ್ರಶ್ನೆಯ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗಿನ ಅವರ ಭೇಟಿಯ ಬಗ್ಗೆ ಒಂದಷ್ಟು ವಿಚಾರಗಳು ಏನೇನು ಅಪ್ಡೇಟ್ಸ್ ಇದೆ ಆನಂದ್? ಸುಂದರ, ಪ್ರಮುಖವಾಗಿ ವಸತಿ ಯೋಜನೆಗಳಲ್ಲಿ ಕಾಸು ಕೊಟ್ಟವರಿಗೆ ಮಾತ್ರ ಮನೆ ಕೊಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಆ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸರ್ಕಾರಕ್ಕೂ ಕೂಡ ತೀವ್ರವಾದಂತಹ ಮುಜುಗರ ಉಂಟು ಮಾಡಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖುದ್ದು ಬಿಆರ್ ಪಾಟೀಲ್ ಅವರಿಗೆ ಕರೆ ಮಾಡಿ ಬನ್ನಿ ಭೇಟಿ ಮಾಡಿ ಚರ್ಚೆ ಮಾಡೋಣ ಅನ್ನೊಂದು ಮಾತನ್ನ ಹೇಳಿದ್ರು. ಆದ್ರೆ ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಅಂತ ಅಲ್ಲಿ ಹೋಗೋದಕ್ಕೆ ತಿರಸ್ಕಾರವನ್ನ ಮಾಡಿದ್ರು. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಬಿಆರ್ ಪಾಟೀಲ್ ಅವರು ಮುಂದಾಗಿದ್ದಾರೆ. ಇವತ್ತು ಸಂಜೆ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಈ ಸಂದರ್ಭದಲ್ಲಿ ಬಿಆರ್ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ತಮ್ಮ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ನಡುವೆ ಹೈಕಮಾಂಡ್ ನಾಯಕರು ಕೂಡ ಇವರ ಹೇಳಿಕೆಗಳ ವಿರುದ್ಧ ಬಹಳಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ರೀತಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರೆ ಸುಮ್ಮನೆ ಇರಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಿಆರ್ ಪಾಟೀಲ್ ಅವರು ತಮ್ಮ ಹೇಳಿಕೆಗಳಿಂದ ಉಲ್ಟಾ ಹೊಡಿತಕ್ಕಂಥ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರ್ತಕ್ಕಂಥದ್ದು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಹೇಳಿಕೆಯಿಂದ ನಾನು ಹಿಂದೆ ಸರಿಯೋದಿಲ್ಲ, ನಾನು ಏನ್ ಮಾತಾಡಿದೀನೋ ಅದಕ್ಕೆ ಸರಿಯಾಗಿ ಮಾತನಾಡಿದ್ದೀನಿ ಅನ್ನೊಂದು ಮಾತನ್ನ ಹೇಳಿದ್ರು. ಈಗ ಮಾಧ್ಯಮಗಳ ವಿರುದ್ಧ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಬಿಆರ್ ಪಾಟೀಲ್ ಅವರು ಮುಂದಾಗಿದ್ದಾರೆ. ನಾನು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತೀನಿ, ಆದ್ರೆ ನನ್ನ ಬೇಡಿಕೆ ಏನೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಮೊದಲು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅನ್ನೋ ಒಂದು ಆಗ್ರಹವನ್ನ ಹಿಂದೆ ಮಾಡಿ ಸಖತ್ತಾಗಿ ಒಂದು ಸದ್ದನ್ನ ಮಾಡಿದ್ರು. ಈಗ ಸರ್ಕಾರದ ಸಚಿವರ ವಿರುದ್ಧವೇ ಬಹಿರಂಗವಾಗಿ ಲಂಚದ ಒಂದು ಆರೋಪಗಳನ್ನ ಮಾಡಿ ಸರ್ಕಾರಕ್ಕೂ ಕೂಡ ತೀವ್ರವಾದಂತಹ ಒಂದು ಮುಜುಗರವನ್ನ ಉಂಟು ಮಾಡಿದ್ರು. ಸದ್ಯ ಹೈಕಮಾಂಡ್ ನಾಯಕರ ಒಂದು ಸ್ಪಷ್ಟವಾದಂತಹ ಸೂಚನೆ ಹಿನ್ನೆಲೆಯಲ್ಲಿ ಈಗ ಬಿಆರ್ ಪಾಟೀಲ್ ಅವರು ತಣ್ಣಗಾದಂತೆ ಕಾಣ್ತಾ ಇದೆ. ಇವತ್ತು ಸಂಜೆ ಭೇಟಿ ಮಾಡ್ತೀನಿ, ಆದ್ರೆ ನನ್ನ ಬೇಡಿಕೆ ಏನೂ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳುವ ಮೂಲಕ ತಮ್ಮ ಹೇಳಿಕೆಗಳಿಂದ ಹಿಂದೆ ಸರಿತಾ ಇದ್ದಾರಾ ಬಿಆರ್ ಪಾಟೀಲ್ ಅವರು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ಸರ್ಕಾರದಲ್ಲಿ ಸರಿಯಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.